ನೋಡ್ತಾ ಇದ್ದೀರಾ? ಎಲ್ಲರೂ ಹುಡ್ಕೋತಾರ? ನಿಮಗೆಲ್ಲ ಹಾಸಿಗೆ, ಪಿಲ್ಲೋ, ಆಮೇಲೆ ಬೆಡ್ಶೀಟು, ಆಮೇಲೆ ನಿಮಗೆ ಬಾತ್ರೂಮ್ ಕಿಟ್ಟು, ಸೋಪು, ಎಲ್ಲ ಕೊಡ್ತಾರ? ಮಂತ್ಲಿ ಬರುತ್ತೆ ಸರ್. ಸೋಪ್ ಕಿಟ್ ಮಂತ್ಲಿ ಕೊಡ್ತೀವಿ. ಹಾಸಿಗೆ ಲಾಸ್ಟ್ ಇಯರ್ ಬಂದು ಸರ್. ಹಾಸಿಗೆ ಪಿಲ್ಲೋಸ್ ಎಲ್ಲ ಟೇಬಲ್ ನಮ್ಮಲ್ಲೇ ಟೀಚರ್ಗಳು ಹೌದು ಯಾವ ಮೀಡಿಯಂ ಸೆಕ್ಷನ್? ಎಷ್ಟು ಜನ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ? ಬರೀ ಇಂಗ್ಲಿಷ್ ಮೀಡಿಯಂ ಅಷ್ಟೇ ಸರ್. ಆಲ್ ಇಂಗ್ಲಿಷ್ ಮೀಡಿಯಂ. 6ರಿಂದ 10 ಇಂಗ್ಲಿಷ್. ಕನ್ನಡ ಮೀಡಿಯಂ ಇಲ್ಲ. ಇಂಗ್ಲಿಷ್ ಟೀಚರ್ಗಳೆಲ್ಲ ಇದ್ದಾರಾ? ಇದ್ದಾರೆ ಸರ್. ಬರೀ ಇಲ್ಲಿ ಎಲ್ಲ ಟೀಚರ್ಗಳಿಗೆ ಬರ್ತೀವಿ ಸಾಕು. ಮುಂದೆ ಬಂದ ಟೀಚರ್ ಬರೀತೀನಿ. ಇಂಗ್ಲಿಷ್ ಟೀಚರ್ ಈ ಕಡೆ ಬಂದು ಹಿಂದಿ ಒಳ್ಳೆ ಕವಿ ಸರ್. ಸುಮಾರು ಪುಸ್ತಕಗಳೆಲ್ಲ ಒಳ್ಳೆ ಪೊಯೆಟ್ ಸರ್. ಹಿಂದಿಯಿಂದ ಕನ್ನಡ ಟ್ರಾನ್ಸ್ಲೇಟ್ ಮತ್ತು ಕನ್ನಡದಲ್ಲಿ ಮಾಡಿರೋದು. ಹೌದು ಸರ್. ನಮ್ಮ ಪೀರಿಯಡಲ್ಲೇ ನಾನು ಕುವೆಂಪು ಭಾಷೆ ಭಾರತಿ ಪ್ರಾಧಿಕಾರ ಸದಸ್ಯ. ನೀವು ಯಾವ ಗೊತ್ತಂತ ಕನ್ನಡ ಸೈನ್ಸ್ ವ್ಯಾಕರಣ ಮಾಡಲು ಕನ್ನಡ ನಿಮಗೆಲ್ಲ ವ್ಯಾಕರಣ ಹೇಳ್ಕೊಟ್ಟಿದ್ದಾರೆ. ಏನಂತ ಹೇಳ್ಕೊಟ್ಟಿದ್ದಾರೆ? ಛಂದಸ್ಸು, ಸಮಾಸಗಳು, ಸಂಧಿ ಅಂದ್ರೆ ಏನು? ಎರಡು ಪದಗಳು ಸರ್ ಕೂಡಬೇಕಂದ್ರೆ ಅದು ಪದ ಹೋಗುತ್ತೆ. ಅಕ್ಷರಗಳು ಎಡೆಬಿಡದೆ ಸೇರುವುದೇ ಸಂಧಿ. ಹೆಣ್ಮಗಳಿದ್ರಲ್ಲ ಹಂಗೆಲ್ಲ ಮಾತಾಡಕ್ಕಿಲ್ಲ, ಬಿಟ್ಟು ಮುಟ್ಟಂಗಿಲ್ಲ. ಹೆಣ್ಮಕ್ಳು ಜಾಗ ಇದೆ. ಎಷ್ಟು ವಿಧ ಇರೋದು? ಸಂಧಿಗಳಲ್ಲಿ ಎಷ್ಟು ವಿಧ ಇದೆಯಾ? ಯಾರಲ್ತೆ ನೋಡ್ತೀಯಾ? ನನಗೆ ಸಂಧಿಗಳಲ್ಲಿ ಎಷ್ಟು ಸಂಧಿಗಳು ಯಾವ್ಯಾವು? ಸಂಧಿ, ಸ್ವರ ಸಂಧಿ, ವ್ಯಂಜನ ಸಂಧಿ, ಲೋಪ ಸಂಧಿ. ಇಲ್ಲ ಕಳಿಸ್ರಿ. ಹೇಳಪ್ಪ ಏನು? ಈ ಕಡೆ ನಾನು ಹೈಸ್ಕೂಲಲ್ಲಿ ಓದಿರೋದು 4 ಗ್ಯಾಪ್ ಹಿಡಿದಿದ್ದೀನಿ. ಏನು? ಕನ್ನಡ ಸಂಧಿ, ಕನ್ನಡ ಮತ್ತು ಸಂಸ್ಕೃತ, ಸ್ವರ ಸಂಧಿ, ವ್ಯಂಜನ ಸಂಧಿ. ಕನ್ನಡದಲ್ಲಿ ಎಷ್ಟು, ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? 49. ಅದರಲ್ಲಿ ಯೋಗವಾಹ ಅಂದ್ರೆ ಗೊತ್ತಾ? ಏನು ಯೋಗವಾಹ ಅಂದ್ರೆ? ಯಾವ್ದು ಅನುಸ್ವಾರ ವಿಸರ್ಗ. ಸ್ವರ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರ ಅಂತ ಕರಿತೀವಿ. ವ್ಯಂಜನಗಳು ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ವ್ಯಂಜನಗಳು ಎಷ್ಟಿದವು?
34. ಅದರಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತ ಗೊತ್ತಾ? ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ? ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಕವರ್ಗ ಅಂತ ಯಾಕೆ ಕರಿತೀವಿ? ನೀನು SLC ಆದಮೇಲೆ PUC ಆದಮೇಲೆ ವ್ಯಾಕರಣ SLC ಅಂದರೆ ಏನು ಪಾಠ ಮಾಡ್ತೀವಿ ಅಲ್ವಾ? ಸ್ವಲ್ಪ ಭಯ ನಿಮ್ಮ ಎದುರುಗಡೆ ಹೇಳೋದು ಸ್ವಲ್ಪ ಭಯ ಚೆನ್ನಾಗಿ ಓದ್ತಾರೆ ಸರ್. ಕವರ್ಗ ಅಂತಂದ್ರೇನು? ಬಿಜಾಪುರ ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಕಡಿಮೆ ಉಸಿರಿಂದ ಉಚ್ಚರಿಸಲ್ಪಟ್ಟ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಂತಾರೆ ಸರ್. ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ಅದೇ ದೀರ್ಘ ಅಕ್ಷರ. ಯಾವ್ಯಾವ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು? ಸರ್ 1 ಮತ್ತು 3 ಅಕ್ಷರ ಅಲ್ಪ ಪ್ರಾಣ, 2 ಮತ್ತು 4 ಹ್ರಸ್ವಸ್ವರ ದೀರ್ಘಸ್ವರ ಅಂದ್ರೆ ಗೊತ್ತಾ? ಏನು ಹ್ರಸ್ವಸ್ವರ? 1 ಮಾತ್ರ ಒಂದು ಗೊತ್ತಿಲ್ಲ. ಗೌರ್ಮೆಂಟ್ ಸ್ಕೂಲು ನಾನು 2003 ತಗೊಂಡೆ. ಓದಬೇಕು. ರೆಡ್ ಇದೆ ಸರ್, ಮತ್ತೆ ಏನಕ್ಕೆ ಫೋನ್ ಮಾಡೋದು? ಯಾವ ಕಾಲದಲ್ಲಿ ಪ್ರಾರಂಭ ಆಗಿದೆ? ಯಾವ ಇಸ್ವಿನಲ್ಲಿ? ನವೋದಯ ಶಾಲೆ ರಾಜೀವ್ ಗಾಂಧಿ ಅದು ಸೆಂಟ್ರಲ್ 94-95ರಲ್ಲಿ ಲೈಟ್ ತೆಗೀರಿ ಆ ಕಡೆ. ನಾನು ವಸತಿ ಶಾಲೆಗಳು ಅಂತ ಇಸ್ಬಿಟ್ಟು ಆಮೇಲೆ ಈಗ ಬೇರೆ ಬೇರೆ ಹೆಸರಿಲ್ಲ. ಅಂಬೇಡ್ಕರ್ ಶಾಲೆ, ಇಂದಿರಾ ಗಾಂಧಿ ವಸತಿ ಶಾಲೆ, ಇವೆಲ್ಲ ಬೇರೆ ಬೇರೆ ಹೆಸರುಗಳೆಲ್ಲ ಬಂದಿದ್ದಾವೆ. ಮೊದಲು ಪ್ರಾರಂಭ ಆದಾಗ ಮೊರಾರ್ಜಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ವಸತಿ ಶಾಲೆ. ನಾನು ಪ್ರಾರಂಭ ಮಾಡಿದ್ದು ನಿಮ್ಗೆ 15 ತಿಳ್ಕೊಳ್ಳೋದು. ಸಾಹೇಬರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದಾರೆ. 94-95 ಫಸ್ಟ್ ಟೈಮ್ ನಾನು ಫೈನಾನ್ಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ದಿದ್ದು ಅಲ್ಲಿವರೆಗೆ 94-95 ಓದ್ಲಿಕ್ಕೆ ಒಂದು ಮಾಡಲೇಬೇಕು. ಕ್ವಾಲಿಟಿ ಎಜುಕೇಷನ್, ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಬರೀ ಶ್ರೀಮಂತರ ಮಕ್ಕಳು ಬಡವರ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ, ದಲಿತರಿಗೆ ಅವ್ರದ್ದು ಕ್ವಾಲಿಟಿ ಗುಣಮಟ್ಟದ ಬಡವ್ರ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ, ಹಿಂದುಳಿದವ್ರ ಮಕ್ಕಳಿಗೆ, ಹಳ್ಳಿಗಾಡಿನ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಎಲ್ಲ ಬಡ ಮಕ್ಕಳಿಗೆ. ಅಣ್ಣ ಲೈಟ್ ಹಾಕ್ಬಿಡೋಣ, ಕಡೆ ಈ ಕಡೆ ಲೈಟ್ ಹಾಕ್ಬಿಡೋಣ, ಬೀಚ್ ಹೊಡಿತಕ್ಕ ಒಂದು ಕಡೆ ಬರ್ಬೇಕು, ಇಲ್ಲಾಂದ್ರೆ ಎರಡೆರಡು ಕಡೆ ಲೈಟ್ ಮಾಡೋದು. ಯಾರು ಸುತ್ತಲ್ಲ ಆಯ್ತಾ? ಮೇಲ್ಜಾತಿಯ ಮಕ್ಕಳಿಗೆ ಗೌತ್ರ ಇರ್ತದೆ, ಬಡವ್ರ ಮಕ್ಕಳು ಆಗಲ್ಲ, ದಲಿತರ ಮಕ್ಕಳು ಆಗಲ್ಲ ಅನ್ನೋದೆಲ್ಲ
ತಪ್ಪು ಕಲ್ಪನೆ ಅವೆಲ್ಲ ಜನರನ್ನ ದಾರಿ ತಪ್ಪಿಸಕ್ಕೆ ಹೇಳ್ತಕ್ಕಂಥ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಎಜುಕೇಶನ್ ಮುಗಿದ್ಮೇಲೆ ಕೆಲಸ ಬ್ರಿಟಿಷ್ ಅಲ್ವಾ? ತಂದೆ ಏನು ಮಾಡ್ತಾರಮ್ಮ ಇಲ್ಲಿ ಮತ್ತೆ ಅಲ್ಲಿ ಬಗ್ಗೆ ತಿಳ್ಕೊಂಡಿದ್ದೀರ? ಬಸವಣ್ಣ ಬಸವೇಶ್ವರ ತಿಳ್ಕೊಂಡಿದ್ದೀರ ಅವ್ರ ಬಗ್ಗೆ? ಬಸವಣ್ಣ ಏನ್ ಮಾಡಿದ್ರು ಅವರು? ಬಸವಾದಿದ್ದನು ಏನ್ ಮಾಡಿದ್ರು? ಏನು ಬದಲಾವಣೆ, ಏನು ಕ್ರಾಂತಿ ಮಾಡೋದು, ಏನೆಲ್ಲ ಚೇಂಜಸ್ ಆಯಿತು. ಸಾಮಾಜಿಕ ಕ್ರಾಂತಿ ಮಾಡೋದು, ಸಾಮಾಜಿಕ ಕ್ರಾಂತಿ ಮಾಡೋದು ಯಾಕೆ ಮಾಡಿದ್ರು? ಇದೆಲ್ಲ ತಿಳ್ಕೋಬೇಕು ನೀವೆಲ್ಲ. ಗೊತ್ತಾಯ್ತಾ? ಇತಿಹಾಸ ಎಲ್ಲ ಓದ್ಕೋಬೇಕು. ಬರೀ ಪಠ್ಯ ಪುಸ್ತಕ ಓದಬಾರ್ದು. ಬೇರೆ ಬೇರೆ ತಿಳ್ಕೋಬೇಕು. ನಮ್ಮ ದೇಶದಲ್ಲಿ ಯಾಕೆ ಜಾತೀಯತೆ ಉಂಟು? ಆ ಜಾತೀಯತೆಯಿಂದ ಏನು ತೊಂದರೆ ಆಯಿತು? ವೈಚಾರಿಕತೆ ಒಳ್ಳೆ ಉತ್ತಮವಾದಂಥ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಸಾಧ್ಯ. ಉಪಯೋಗಿಸ್ಕೊಂಡು ಹೋಗ್ತೀವಿ. ಅಲ್ಲೇ ತಗೊಳ್ಳಿ. ಹೋಗ್ಬೇಡ ನೋಡಿ ಎಲ್ಲ ಎಲ್ಲ ಹುಡುಗರು ನಾಲ್ಕು ಕರೀರಿ ಎಲ್ಲ ಕ್ಲಾಸ್ ಸರ್ ಸರ್ ಹಿಂದೆ ಬನ್ರಿ. ಸ್ವಲ್ಪ ಮೂವ್ ಆಗಿ. ಬನ್ನಿ ಬನ್ನಿ ಸ್ವಲ್ಪ ಹೊರಗಡೆ ಬನ್ನಿ ಬನ್ನಿ ಬನ್ನಿ.